ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನಾನು ಡೈಲಿ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ನಾವು ನನ್ನ ಪಾಪುಗೆ 2ನೇ ಸತಿ ಮುಡಿ ಕೊಡೋಕ್ಕೆ ತಿರುಪತಿಗೆ ಹೊರಟಿದ್ದೀವಿ. ನಾನು ಲಾಸ್ಟ್ ಟೈಮ್ ಹಳೆ ವ್ಲಾಗಲ್ಲಿ ಹೇಳಿದ್ದೆ ತಿರುಪತಿಗೆ ಹೋಗೋಕ್ಕಾಗಿಲ್ಲ ಅಂತ, ಚಿಕ್ಕ ತಿರುಪತಿಲಿ ಕೊಟ್ಟಿದ್ದೀವಿ ಅಂತ. ಎಸ್, ಈಗ ತಿರುಪತಿಗೆ ಹೊರಟಿದ್ದೀವಿ. ಅದಕ್ಕೆ ಅದಕ್ಕೆ ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೀವಿ. ನಾಳೆ ಬ್ಯಾಂಗ್ಳೂರಿಂದ ತಿರುಪತಿಗೆ ಹೋಗ್ತೀವಿ. ನಾನು ನಿಮಗೆ ಎಲ್ಲ ಹೇಗೆ ಹೋಗ್ತೀವಿ, ಹೇಗಾಗುತ್ತೆ ಮುಡಿ ಕೊಡೋದು ಎಲ್ಲ ತೋರಿಸ್ತೀನಿ. ಬನ್ನಿ. ಪಾಪು ಪಾಪು ಬಾಯ್ ಬಾಯ್. ಬರ್ತೀಯ ನೀನು? ಹಾಂ, ಹ್ಞೂ. ಅಷ್ಟು ಒಳ ಕೂರೋದ್ರಲ್ಲಿರ್ತಾನೆ. ಬಿಡಿ, ಕುತ್ಕೊಳ್ಳಿ ಹಂಗೆ. ಸೊ ಈಗ ನಾವು ಬ್ಯಾಂಗ್ಳೂರ್ಗೆ ಹೊರಟಿದ್ದೀವಿ. ಈಗ ನಾವು ಕಾರಲ್ಲೆಲ್ಲ ಕೂತ್ಕೊತಾ ಇದ್ದೀವಿ. ಸೊ ನಾನು ಮುಂಚೆನೆ ನಿಮಗೆ ಹೇಳ್ದಾಗೆ ಇದು ನನ್ನ ಮಗಂಗೆ 2ನೇ ಸತಿ ನಾವು ಮುಡಿ ಕೊಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಅಂದರೆ ಅವನಿಗೆ ಹುಷಾರಿರಲಿಲ್ಲ, ತುಂಬ ಬಿಸಿಲು ಟೈಮ್ ಇತ್ತು. ಆಗ ನಮಗೆ ನಮ್ಮ ಫ್ರೆಂಡ್ಸ್ ಗೊತ್ತಾಯಿತು ಈಗ ರೈಟ್ ಟೈಮ್ ಅಲ್ಲ, ಅವ್ರ ಪಾಪನ ಕರ್ಕೊಂಡೋಗಿ ಅವ್ರ ಪಾಪು ಕೂಡ ತುಂಬ ಹುಷಾರು ತಪ್ಪಿತು ಅಂತ. ಹಾಗಾಗಿ ನಾವು ಮಿನಿ ತಿರುಪ್ತಿ ಇರುತ್ತೆ, ಚಿಕ್ಕ ತಿರುಪ್ತಿ, ಅಲ್ಲೋಗಿ ಮುಡಿ ಕೊಟ್ಬಿಟ್ವಿ. ಈಗ ವೆದರ್ ಸ್ವಲ್ಪ ಚೆನ್ನಾಗಿತ್ತು, ತುಂಬ ಬಿಸಿಲಿರಲಿಲ್ಲ, ಚಳಿ ಇರಲಿಲ್ಲ. ಸೊ ನಾನು ಅಂದ್ಕೊಂಡೆ ತಿರುಪ್ತಿಗೆ ಹೋಗಿ ಮುಗಿಸ್ಕೊಂಬಿಡೋಣ, ಇನ್ನು ಡಿಲೇ ಮಾಡಿದಷ್ಟು ಸರಿ ಹೋಗಲ್ಲ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೊರಟ್ವಿ. ಸೊ ಈಗ ನಾವು ಆನ್ ದ ವೇ ಬ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. Open and shut, madam. Open and shut. Shut. Open. Shut. Swish, swish, madam. Swish, 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 swish. Blink, blink, madam. Blink, blink the horn, Sanjay best go. Blink. Oh, beep, beep, beep. Correct. Beep, beep, beep. Beep, beep. Motor on the bus. The signals on the bus go. Blink, blink, blink. Blink, blink, blink. People's on the bus. ಫುಲ್ ಡ್ಯಾನ್ಸ್ ಮಾಡ್ತಾನೆ, ಫುಲ್ ಸಾಂಗ್ ಗೊತ್ತು ಅವನಿಗೆ, ಯಾವ್ದಾದ್ಮೇಲೆ ಯಾವ್ದು ಬರುತ್ತೆ ಅಂತ. ನಾವು ಮಿಸ್ ಮಾಡ್ಕೊಂಡ್ರೆ ಅವನೇ ತೋರಿಸ್ತಾನೆ. ಅಪ್ ಅಂಡ್ ಡೌನ್, ಅಪ್ ಅಂಡ್ ಡೌನ್. ಆಮೇಲೆ ದ ಬೇಬೀಸ್ ಆನ್ ದ ಬಸ್ ಗೋ. ಆಮೇಲೆ ದ ಮಾಮೀಸ್ ಆನ್ ದ ಬಸ್ ಗೋ. ಬಾಯಿ ಒಳಗೆ ಕೈ ಹಾಕೊಳ್ಳೋದಲ್ಲ, ಬಾಯಿ ಮೇಲಿಡೋದು. Daddy's on the bus. Daddy's on the bus go. I love you. ಹಾಕಿ ಕೊಡು ಅಮ್ಮಂಗೆ. ಕಿಶಿ. ಕರೆಕ್ಟ್. ಆಮೇಲೆ ಅಷ್ಟೇ, ರೌಂಡ್ ಅಂಡ್ ರೌಂಡ್ ಅಂತೆ ಮತ್ತೆ. ಕರೆಕ್ಟ್. ಆಮೇಲೆ ರೌಂಡ್ ಅಂಡ್ ರೌಂಡೇ ಬರೋದು. ಜಾನಿ ಜಾನಿ ಎಸ್ ಪಪ್ಪ ಈಟಿಂಗ್ sugar. ಮಾಡು ಅಲ್ಲ, ನೋಡ್ತಾ ಬಂದ್ಬಿಡ್ತಲ್ಲ. Eating sugar. No papa. Eating sugar. No papa. Open your mouth. ಆಯ್ತು, ಬಾಯ್ ಹೇಳೋದು. ಬಾಯ್ ಬಾಯ್. Papa. Hello papa. Papa. ಪಪ್ಪ. Papa. ಹೇಳು ಪಾಪು. ಪಪ್ಪ. Papa ಹೇಳು. Papa. Meow meow meow. Papa. Papa. Hello. Papa. Hello ಬಂದರೆ. ಮಳೆ 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 ಮಳೆ. 3 hours later. ಗುಡ್ ಜಾಬ್ ಮಗನೇ. ನಾನು ರಾತ್ರಿ ಹಚ್ಚಲ್ಲ,
ಹಚ್ಕೊಂಡ್ಬಿಟ್ಟಲ್ಲ ನೀನೇ, ಇನ್ನು ನಾನು ಮತ್ತೆ ಹಚ್ಚಲ್ಲ ಬಿಡು. ಅಯ್ಯಪ್ಪ, ಹಾಂ. ಕಾಲಿಗೆ ಹಚ್ಕೊ, ಲೆಗ್ಸಿಗೆ ಫೀಟಿಗೆಲ್ಲ ಹಚ್ಕೊಂಡ್ರ ಕತ್ತಿಗ. ಹಾಂ. ನೋ 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 ಪಾಪು ಪ್ಲೀಸ್, ಫೀಟಿಗೆ ಹಚ್ಕೊಳ್ಳಿ. The next day. ನಾನು ಬ್ಯಾಂಗ್ಳೂರ್ ಹೋಗಾದ್ಮೇಲೆ ಏನು ವಿಡಿಯೋನು ಮಾಡೋಕ್ಕಾಗಲಿಲ್ಲ, ಸುಸ್ತಾಗ್ಬಿಟ್ಟಿತ್ತು. ನಾವು ರೀಚ್ ಆಗೋದು ಕೂಡ ಲೇಟ್ ಆಯಿತು. ಇದು ನೆಕ್ಸ್ಟ್ ಡೇದು ವಿಡಿಯೋ. ಇದು ನೆಕ್ಸ್ಟ್ ಡೇ ಏನಂದರೆ ನಾವು ತಿರುಪತಿಗೆ ಹೊರಡ್ತಾ ಇದ್ದೀವಿ. ಆಲ್ಮೋಸ್ಟ್ 7:30 ಹಾಗೆ ಬಿಡೋಣ ಅಂತ ಅಂದ್ಕೊಂಡಿದ್ವಿ. ಬಿಕಾಸ್ ಅವತ್ತು ಹೋಲ್ ಡೇ ನಮಗೆ ಲೈಕ್ ಅರ್ಲಿ ಹೋಗ್ಬಿಟ್ಟು ಬೇಗ ತಿರುಪತಿಗೆ ಹೋಗ್ಬಿಟ್ರೆ ದೆನ್ ಆಮೇಲೆ ಅಲ್ಲಿಂದ ಅವತ್ತು ಹೋಗಿ ಅವನಿಗೆ ಮುಡಿ ಕೊಟ್ಟು ನೆಕ್ಸ್ಟ್ ಡೇ ದರ್ಶನ ಇಟ್ಕೊಂಡಿದ್ವಿ. ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಿಕಾಸ್ ಮುಡಿ ಕೊಟ್ಟಿದ್ದ ದಿನನೇ ದರ್ಶನ ಅವನಿಗೂ ಸ್ವಲ್ಪ ಕಷ್ಟ ಆಗ್ಬೋದು. ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಅವನ ಅತ್ತೆ ಅಳ್ತಾನೆ, ಕ್ರ್ಯಾಂಕಿ ಹಾಕ್ತಾನೆ, ಅಂದರೆ ಇಷ್ಟು ಜನ, ಕ್ರೌಡೆಡ್ ಪ್ಲೇಸ್ ಅಂತ ಎಲ್ಲ. ಸೊ ಹಾಗಾಗಿ ನಾವು ಈ ಥರ ಡಿವೈಡ್ ಮಾಡ್ಕೊಂಡಿದ್ವಿ. ಒಂದಿನ ಹೋಗಿ ಮುಡಿ ಕೊಟ್ಕೊಂಡು ರೆಸ್ಟ್ ಮಾಡೋಣ, ನೆಕ್ಸ್ಟ್ ಡೇ ಹೋಗಿ ಲೈಕ್ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ. ಸೊ ಈಗ ನಾವು ಆನ್ ದ ವೇ ತಿರುಪತಿಗೆ ಹೋಗ್ತಾ ಇದ್ದೀವಿ. ಲೈಕ್ ನನಗೆ ಮುಡಿ ಕೊಡೋಕೆ ಹೋಗ್ಬೇಕಾದ್ರೆ ಬೇಜಾರಾಗ್ತಾ ಇತ್ತು. ಈಗ ನನ್ನ ಮಗನ ಕೂದಲು ಸ್ವಲ್ಪ ಚೆನ್ನಾಗಿ ಬರ್ತಾ ಇತ್ತು. ಅವನಿಗೆ ಮುಂದೆ ಎಲ್ಲ ಕೂದಲು ಕಮ್ಮಿ ಇತ್ತು, ಚೆನ್ನಾಗಿ ಬರ್ತಾ ಇತ್ತು. ಬಟ್ ಮುಡಿ ಕೊಡಬೇಕಾಗಿ ಬಂತು. ಬಟ್ ಎನಿವೇಸ್ ಓಕೆ, ಕೊಟ್ಬಿಟ್ಟು ನಾನು ಅಂದ್ಕೊಂಡೆ ಇನ್ನೊಂದು ಸತಿ ಇನ್ನೂ ಚೆನ್ನಾಗಿ ಬರ್ಬೋದು ಅಂತ. ಸೊ ಈಗ ನಾವು ಮಧ್ಯದಲ್ಲಿ ಮುಳುಬಾಗ್ಲಲ್ಲಿ, ಬ್ಯಾಂಗ್ಳೂರಿಂದ ತಿರುಪತಿ ಮಧ್ಯ ಮುಳುಬಾಗ್ಲಲ್ಲಿ ಮುಳುಬಾಗ್ಲು ದೋಸೆ ನಿಮಗೆಲ್ಲ ಗೊತ್ತಿರುತ್ತೆ, ಅಲ್ಲಿ ಫೇಮಸ್ ಅಂತ, ಅಲ್ಲಿ ತಿಂಡಿಗೆ ಅಂತ ನಿಲ್ಸಿದ್ವಿ. ನನ್ನ ಮಗ ಚೆನ್ನಾಗಿ ನ್ಯಾಪ್ ತಗೊಂಡು ಎದ್ದ ಮಧ್ಯದಲ್ಲಿ. ಸೊ ಎಲ್ಲರೂ ತಿಂಡಿ ತಿನ್ಕೊಂಡು ಅಲ್ಲಿಂದ ತಿರುಪತಿಗೆ ಅಂತ ಹೊರಟ್ವಿ. ಈಗ ತಿರುಪತಿ ಆನ್ ದ ವೇ ಇದ್ದೀವಿ. ನನ್ನ ಮಗಂದು ನ್ಯಾಪ್ ಆಗಿದ್ದರಿಂದ ಮುಳುಬಾಗ್ಲಿಂದ ತಿರುಪತಿ ತನಕ ಅವ್ನು ಮಲಗಲಿಲ್ಲ. ಸೊ ಅವನ್ನ ಎಂಟರ್ಟೈನ್ ಆಗಿ ಇಡಬೇಕಿತ್ತು. ಆ್ಯಂಡ್ ಆಲ್ಸೋ ಆ ರೋಡ್ ಸ್ವಲ್ಪ ಬೋರಿಂಗ್, ಅಂದರೆ ಯೂನಿಕ್ ಬೋರಿಂಗು. ಕಾರ್ ಏನು ಇರಲ್ಲ, ಅವನಿಗೆ ಸಿಟಿ ಇರಬೇಕು, ಸಿಟಿಲಿ ತುಂಬ ಕಾರ್ಗಳು ಓಡಾಡ್ತಾ ಇರಬೇಕು, ಜನ ಓಡಾಡ್ತಾ ಇರಬೇಕು. ಆ ಥರ ಇದ್ದರೆ ಅವ್ನು ಎಂಟರ್ಟೈನ್ ಆಗಿರ್ತಾನೆ. ಇಲ್ಲಾಂದರೆ ಅವನಿಗೆ ಕಾರಲ್ಲಿ ಕೂರೋದು ಬೋರ್. ಅವನಿಗೂ ಏನಾರು ಎಂಟರ್ಟೈನ್ಮೆಂಟ್ ಕೊಡ್ತಾ ಇರಬೇಕು. ಅದಕ್ಕೆ ಅಂತ ನಾನು ಆ್ಯಕ್ಚುಲಿ ಬುಕ್ಸು, ಈ ಥರ ಟಾಯ್ಸು, ಸ್ವಿಚ್ ಟಾಯ್ಸ್ ಎಲ್ಲ ತೊಗೊಬಂದಿದ್ದೆ. ಬಟ್ ಆದರೆ ಅಂದರೂ ಅವ್ನು ಸ್ವಲ್ಪ ಬೋರ್ ಆದ. ಸೊ ಈಗ ನಾವು ತಿರುಪತಿ ಬಂದ್ವಿ. ತಿರುಪತಿ ಎಂಟರ್ ಆಗ್ತಾ ಇದ್ದೀವಿ ಈಗ. ಆ್ಯಕ್ಚುಲಿ ಎಂಟರ್ ಆಗ್ತಾ ಇದ್ದಂಗೆ ಸ್ವಲ್ಪ ಮೋಡ ಕಾಣಿಸ್ತು. ನಂಗೆ ಸ್ವಲ್ಪ ಹೆದರಿಕೆ ಆಯಿತು, ಏನಪ್ಪ ನಾವು ಮಳೇಲಿ ಸಿಗಾಕೊಂತೀವ, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಫಸ್ಟ್ ಮುಡಿ ಕೊಡೋಕ್ಕಾಗಲಿಲ್ಲ. ಈಗ ಏನಾರು ಮಳೇಲಿ ಸಿಗಾಕೊಂತೀವ ಅಂದ್ಕೊಂಡ್ವಿ. ಬಟ್ ಮಳೆ ನಾವು ಯಾವಾಗ ದರ್ಶನಕ್ಕೆ ಹೋದ್ವೋ ಅಥವಾ ಇವನಿಗೆ ಮುಡಿ ಕೊಡೋಕ್ಕೆ ಯಾವಾಗ ಹೋಗ್ತಾ ಇದ್ವಿ ಆಗ ನಮಗೇನು ಮಳೆ ಸಿಗಲಿಲ್ಲ. ಸೊ ನಾವು ಈಗ ಡೈರೆಕ್ಟ್ ತಿರುಪತಿಗೆ ಹೋಗ್ತಾ ಇದ್ದೀವಿ, ಇವನಿಗೆ ಮುಡಿ ಕೊಟ್ಬಿಟ್ಟು ಬರೋಣ ಅಂತ. ನಾನು ಆ್ಯಕ್ಚುಲಿ ತಿರುಪ್ತಿಗೆ ಹೋಗಿ ಎಷ್ಟು ವರ್ಷ ಆಗಿತ್ತು ನಂಗೆ ಗೊತ್ತಿಲ್ಲ. ಅಂದರೆ ನಂದು ಮುಡಿ ಕೊಟ್ಟಿದ್ದು ತಿರುಪ್ತಿಲೆ ಅಂತೆ. ಸೊ ಅದಾದಮೇಲೆ ನನಗೆ ಗೊತ್ತೇ ಇಲ್ಲ, ನಾನು ನೋಡೇ ಇಲ್ಲ. ಇದೇ ಲೈಕ್ ಫಸ್ಟ್ ಟೈಮ್ ಬುದ್ಧಿ ಬಂದಮೇಲೆ ಹೋಗ್ತಾ ಇರೋದು. ಸೊ ಈ ಥರ ಎಲ್ಲ ಇಷ್ಟು ಸ್ಟ್ರಿಕ್ಟ್ ಇರುತ್ತೆ, ಹೀಗೆಲ್ಲ ಚೆಕ್ಕಿಂಗು, ಇಷ್ಟು ಕ್ಯೂ, ಇವೆಲ್ಲ ನಂಗೆ ಗೊತ್ತಿರಲಿಲ್ಲ. ಬಟ್ ಎನಿವೇಸ್ ನಮ್ಮ ಅಪ್ಪ ಅಮ್ಮ ಎಲ್ಲ ಹೋಗಿ ಬಂದಿದ್ರು. ನಮ್ಮ ಅತ್ತೆ ಮಾವನೂ ಹೋಗಿ ಬಂದಿದ್ರು, ನಮ್ಮ ಅಪ್ಪ ಅಮ್ಮನೂ ಹೋಗಿ ಬಂದಿದ್ರು. ಅವ್ರಿಗೆಲ್ಲ ಐಡಿಯಾ ಇತ್ತು. ಬಟ್ ನನಗೆ ಈ ಥರ ಇರುತ್ತೆ ಅಂತ ಐಡಿಯಾನೇ ಇರಲಿಲ್ಲ. ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್. ಚೆನ್ನಾಗಿತ್ತು ಒಂಥರ. ಸೊ ಈಗ ನಾವು ಬೆಟ್ಟ ಹತ್ತುತ್ತಾ ಇದ್ದೀವಿ. ನಾನು ಆಗಲೇ ಹೇಳ್ದಾಗೆ ಏನಂತಾರೆ, ಮೋಡ ಇದಾಗಿ ಬಂದ್ಬಿಟ್ಟಿತ್ತೆಲ್ಲ ಕಡೆ. ನೀವು ನೋಡ್ಬೋದು, ವ್ಯೂ ಮಾತ್ರ ಸಖತ್ತಾಗಿತ್ತು. ನಂಗೆ ಒಂದೇ ಹೆದರಿಕೆ ಇದ್ದಿದ್ದು, ಮಳೆ ಮಾತ್ರ ಬರಬಾರ್ದಪ್ಪ ನಾವು ಹೋಗಿದ್ದ ಟೈಮಲ್ಲಿ ಅಂತ. ಹಾಗೆಯೇ ಅಲ್ಲಿ ಹೋದಾಗ ಮಳೆ ಇರಲಿಲ್ಲ. ಬಟ್ ಟ್ರಾವೆಲ್ ಮಾಡ್ಬೇಕಾರೆಲ್ಲ ಸ್ವಲ್ಪ ಡ್ರಿಸ್ಲಿಂಗ್ ಇತ್ತು. ಥ್ಯಾಂಕ್ಫುಲಿ ಎಲ್ಲ ಲೈಕ್ ನಾವು ಅಂದ್ಕೊಂಡಂಗೆ ಹೋಗಿ ಬರೋದೆಲ್ಲ ಚೆನ್ನಾಗಾಯಿತು. ಸೊ ತಿರುಪತಿಲಿ ಒಂದು ರೂಲ್ ಇದೆ, ಏನಂದರೆ ನಾವು ಕೆಳಗಡೆ ಸೆಕ್ಯೂರಿಟಿ ಗೇಟ್ ಎಂಟರ್ ಆದಾಗ ನಮಗೊಂದು ಚಿಟ್ ಕೊಡ್ತಾರೆ. ಅಲ್ಲಿ ನಾವು ಹೋಗಿ ಟೈಮ್ ಮೆನ್ಷನ್ ಆಗಿರುತ್ತೆ. ಸೊ ನಾವು ತಿರುಮಲ ಬೆಟ್ಟನ ಎಷ್ಟೊತ್ತಿಗೆ ಮಿನಿಮಮ್ ಟೈಮ್ ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಅಂತ ಅವರೇ ಕೊಟ್ಟಿರ್ತಾರೆ. ಅದಕ್ಕಿಂತ ಮುಂಚೆ ನಾವು ರೀಚ್ ಆದರೆ ನಮಗೆ ಫೈನ್ ಬೀಳುತ್ತೆ. ಹಂಗಂದ್ರೆ ಅರ್ಥ ಏನಂದರೆ ನಾವು ಓವರ್ ಸ್ಪೀಡ್ ಮಾಡಿದ್ದೀವಿ. ಸೊ ಇದಕ್ಕಿಂತ ಮುಂಚೆ ನೀವು ರೀಚ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಇಫ್ ಯು ಗೋ ಇನ್ ದ ಏನಂತಾರೆ ಅವರು ಕೊಟ್ಟಿರೋ ಸ್ಪೀಡಲ್ಲಿ. ಸೊ ಇದು ಒಂದು ಒಳ್ಳೆ ಇನಿಷಿಯೇಟಿವ್. ಬಿಕಾಸ್ ಈ ಥರ ಘಾಟ್ ಸೆಕ್ಷನ್ನಲ್ಲಿ ಓವರ್ ಸ್ಪೀಡಿಂಗ್ ಅವಶ್ಯಕತೆನೂ ಇಲ್ಲ. ಸೊ ಈಗ ನಾವು ತಿರುಮಲ ಬೆಟ್ಟ ರೀಚ್ ಆದ್ವಿ. ನಾವು ರೀಚ್ ಆಗಿಬಿಟ್ಟು ಪಾಪುಗೆ ಎಲ್ಲಿ ಮುಡಿ ಕೊಡೋದು ಅಂತ
ಹುಡುಕ್ತಾ ಇದ್ವಿ. ಆ್ಯಕ್ಚುಲಿ ಇಲ್ಲಿ ತುಂಬ ಪ್ಲೇಸಸ್ ಇದೆ, ಅಲ್ಲಲ್ಲೇ ತುಂಬ ಕಡೆ ಮುಡಿ ಕೊಡ್ಬೋದು ನೀವು. ನಿಮಗೆ ಕಾಣಿಸ್ತಾನೂ ಇರ್ಬೋದು. ಬಟ್ ನಾವು ಎಂಟರ್ ಆದ ತಕ್ಷಣ ನಮಗೆ ಒಂದು ಕಡೆ ಖಾಲಿ ಜಾಗ ಕಾಣಿಸ್ತು. ಅಂದರೆ ಖಾಲಿ ಜಾಗ ಅಂದರೆ ಕಂಪ್ಯಾರಿಟಿವ್ಲಿ ಜನ ಕಮ್ಮಿ ಇದ್ದರು. ಸೊ ಅಲ್ಲೇ ಹೋಗೋಣ ಅಂತ ಅಲ್ಲೇ ನಿಲ್ಲಿಸಿದ್ವಿ. ನಮ್ಮ ಮಾವ ಅವರೆಲ್ಲ ವಿಚಾರಿಸ್ಕೊಂಬರಕ್ಕೆ ಹೋಗಿದ್ರು, ಯಾಕಂದರೆ ನನ್ನ ಮಗ ಮಲ್ಕೊಂಡಿದ್ದ. ನಾನು ಅಂದ್ಕೊಂಡೆ ಅವ್ನು ನ್ಯಾಪ್ ಮುಗಿಸ್ಬಿಡ್ಲಿ ಅಂತ. ಅವನು ಕೂಡ ಒಂದು ಸ್ವಲ್ಪ ಹೊತ್ತಿಗೆ ಎದ್ದ. ನಾವು ಅಲ್ಲಿ ಹೋಗಿ ರೀಚ್ ಆಗಿದ್ದು ಒಂದು ಸ್ವಲ್ಪ ಹೊತ್ತಿಗೆ ಎದ್ದ. ಇನ್ನು ನನ್ನ ಮಗಂದು ಮುಡಿ ಹೇಗೆ ಕೊಡ್ತೀವಿ, ಅವ್ನು ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನೆಲ್ಲ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ. ಇನ್ನು ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಾನು ಮತ್ತೆ ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.